ಕನಕಪುರ ಬಂಡೆಗೆ ಕೊನೆಗೂ ಒಲಿದ ಸಿಎಂ ಗದ್ದುಗೆ. ಡಿಕೆಶಿ ತ್ಯಾಗ, ತಾಳ್ಮೆ, ತಂತ್ರಗಾರಿಕೆಗೆ ಕೊನೆಗೂ ಪ್ರತಿಫಲನ ಇದು. ಕನಕಪುರ ಬಂಡೆಗೆ ಕೊನೆಗೂ ಕೂಡ ಒಲಿದಂತಹ ಸಿಎಂ ಗದ್ದುಗೆ. ಡಿಕೆಶಿ ತ್ಯಾಗ, ತಾಳ್ಮೆ, ತಂತ್ರಗಾರಿಕೆಗೆ ಕೊನೆಗೂ ಪ್ರತಿಫಲನ. ನಾಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬಹುತೇಕ ಖಚಿತ. ಸಿದ್ದು ರಾಜೀನಾಮೆ ಬೆನ್ನಲ್ಲೇ ಹೈ ವೋಲ್ಟೇಜ್ ಸಿಎಲ್ಪಿ ಸಭೆ. ಸಭೆಯಲ್ಲೇ ನೂತನ ಸಿಎಂ ಆಗಿ ಡಿಕೆಶಿ ಅಧಿಕೃತ ಆಯ್ಕೆ ಸಾಧ್ಯತೆ. ಗೊಂದಲ ಇಲ್ಲದೆ ಸ್ಮೂತ್ ಆಗಿ ಅಧಿಕಾರ ಹಸ್ತಾಂತರಕ್ಕೆ ಪ್ಲಾನ್. 45 ವರ್ಷಗಳ ಪಕ್ಷ ನಿಷ್ಠೆಗೆ ಹೈಕಮಾಂಡ್ನಿಂದ ಬಿಗ್ ಗಿಫ್ಟ್. ಕನಕಪುರ ಬಂಡೆಗೀಗ ಕೊನೆಗೂ ಕೂಡ ಸಿಎಂ ಸ್ಥಾನ ಒಲಿದಿದೆ. ಬಹಳ ಕಸರತ್ತು ಮಾಡಿದ್ರು, ಜೊತೆಗೆ ಬಹಳ ಸರ್ಕಸ್ ಅನ್ನ ಮಾಡಿದ್ರು. ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಬಾರಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಆದರೆ ರಾಹುಲ್ ಗಾಂಧಿ ಅವರ ಸಮಯಾವಕಾಶ ಸಿಕ್ಕಿರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಾಕಷ್ಟು ಬಾರಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿ ಮಾತನಾಡಿದ್ರು. ಜೊತೆಗೆ ಪ್ರತಿ ಬಾರಿಯೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬ ಮಾತನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಕೇವಲ ಡಿಕೆ ಶಿವಕುಮಾರ್ ಅವರಷ್ಟೇ ಅಲ್ಲ, ಡಿಕೆ ಸುರೇಶ್ ಅವರು ಕೂಡ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ ಎಂಬ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ರು. ಸದ್ಯಕ್ಕೆ ಆ ಒಂದು ಕೊಟ್ಟ ಮಾತು ಹಾಗಾದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರನ ಹಾಗಾದ್ರೆ, ಯಾಕೆಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಮಾತುಕತೆ ಆಗಿತ್ತು ಅನ್ನೋದು ಈಗ ಸದ್ಯಕ್ಕೆ ಇದೆಲ್ಲವನ್ನು ಕೂಡ ಅಂದ್ರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಈಗ ತಮ್ಮ ಒಂದು ಪಕ್ಷ ನಿಷ್ಠೆ ಆಗಿರಬಹುದು ಅಥವಾ ಪ್ರತಿ ಬಾರಿಯೂ ಕೂಡ ಪಕ್ಷ ನಿಷ್ಠೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು. ನಾನು ಪಕ್ಷಕ್ಕೆ ಪ್ರಾಮಾಣಿಕನಾಗಿದ್ದೀನಿ, ಸತತವಾಗಿ ಪಕ್ಷಕ್ಕಾಗಿ ದುಡಿದಿದ್ದೀನಿ ಎಂಬ ಮಾತುಗಳನ್ನು ಹೇಳ್ತಾ ಇದ್ರು. ಹಾಗಾಗಿ ಅವರ ಈ ಒಂದು ತ್ಯಾಗ, ಜೊತೆಗೆ ತಾಳ್ಮೆ, ತಂತ್ರಗಾರಿಕೆಗೆ ಪ್ರತಿಫಲ ಸಿಕ್ಕಂತ ಆಗಿದೆ.